ರೀತಿ ಇದ್ದಾಗ ಮುಸಲ್ಮಾನರ ಬಾಯಲ್ಲಿ ದುರ್ಗೆಯನ್ನ ಹೊಗಳುವ ಸಾಲುಗಳನ್ನ ಯಾಕೆ ಆಡಿಸ್ಬೇಕು, ಯಾಕೆ ಅವರನ್ನ ಬಲವಂತ ಮಾಡಿಸ್ಬೇಕು? ಇದು ಪ್ರಶ್ನೆ. ನಾನಂತೂ ಆಡಲ್ಲ. ಗಿರಿಧರ್ ಸರ್ ಉತ್ತರ ಕೊಡಿ. ಗಿರಿಧರ್ ಸರ್, ಇದು ಒಂದು ಅಸಂಬದ್ಧ ಪ್ರಶ್ನೆ. ಈ ದೇಶದ ಹಿಂದೂಗಳು ಎಷ್ಟು ಟಾಲರೆನ್ಸ್, ಸಹಿಷ್ಣುತೆ ಇದೆ ಅಂತ ಹೇಳಿದ್ರೆ 5 ಸಲ ಲೌಡ್ ಸ್ಪೀಕರ್ ಇಂದ ಇರೋದು ಒಬ್ಬನೇ ದೇವರು, ಬೇರೆ ಯಾರೂ ದೇವರಿಲ್ಲ ಅಂತ ಹೇಳೋದನ್ನು ಕೂಡ ತಡ್ಕೊಂಡು ತಾಳ್ಮೆಯಿಂದ ಇದ್ದಾರೆ ಅಂದ್ರೆ ಹಿಂದೂಗಳಿದ್ದಾರೆ. ಆದ್ರಿಂದ ನಮಗದೇನ್ ಕಷ್ಟ ಆಗುವಂತ ಸಂಬಂಧನೇ ಅಲ್ಲ. ಕಷ್ಟ ರಘುಪತಿ ರಾಜ ರಾಗ ಇದರಲ್ಲಿ ಹಾಡಲ್ಲಿ ಅಲ್ಲಾ ಮತ್ತು ಯೇಸು ಕ್ರಿಸ್ತನ ಸೇರಿಸಿದ್ರು ಕೂಡ ಹಿಂದೂಗಳೇ ಹಾಡಿದ್ದು, ಬೇರೆ ಯಾರೂ ಹಾಡಲಿಲ್ಲ. ಆದ್ರಿಂದ ಇಷ್ಟು ಕೋಟಿ ದೇವರನ್ನ ಪೂಜೆ ಮಾಡುವಂತಹ ಹಿಂದೂಗಳಿಗೆ 2 ದೇವರು ಸೇರಿದ್ರೆ ಏನ್ ಕಷ್ಟ ಆಗೋದಿಲ್ಲ. ಆದ್ರಿಂದ ಯಾವುದೇ ರಾಷ್ಟ್ರದ ಅಭಿಮತದಿಂದ ಯಾವುದೇ ಹಾಡಿನಲ್ಲಿ ಅದು ಸೇರಿದ್ರೆ ಹಾಡುವಂತ ಧೈರ್ಯ ಪ್ರತಿಯೊಬ್ಬ ಹಿಂದೂಗೂ ಇದೆ. ಇಷ್ಟು ವರ್ಷ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಈ ಒಂದೇ ಮಾತರಂ ಎಲ್ಲ ಹಾಡೋದಕ್ಕೆ ಏನಕ್ಕೂ ನಿಮ್ಗೆ ಪ್ರಾಬ್ಲಮ್ ಇರಲಿಲ್ಲ. ಇವಾಗ ಕೇಂದ್ರದಲ್ಲಿ ಬಿಜೆಪಿ ಬಂದಿದೆ, ನರೇಂದ್ರ ಮೋದಿ ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಹೊಸ ಲಾ ತರ್ತಾ ಇದ್ದಾರೆ. ನಮಗ್ ತೊಂದರೆ ಇದೆ, ಹಂಗಿದೆ ಹಿಂಗಿದೆ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಇಷ್ಟು ವರ್ಷ ಇರ್ಲಿಲ್ಲ. ಈಶ್ವರ್ ಅಲ್ಲಾ ತೇರೋ ನಾಮ್ ಆಗ್ಲೇ, ಮಾ ತುಜೆ ಸಲಾಂ ಆಗ್ಲೇ, ಒಂದೇ ಮಾತರಂ ಆಗ್ಲೇ ಎಲ್ಲ ಹೋದ್ರೆ ನಮ್ಗೇನ್ ತೊಂದರೆ ಇಲ್ಲ. ಇವತ್ತವರೆಗೂ ಯಾರು ರೋಡ್ಗೆ ಬಂದಿಲ್ಲ, ನಾವೇನ್ ಪ್ರತಿಭಟನೆ ಕೂಡ ಮಾಡಿಲ್ಲ. ಫುಲ್ ಆಗಿ ಮಾತಾಡಲ್ಲ, ನಾನ್ ಮಾತಾಡ್ತೀನಿ. ನಾವೇನ್ ಪ್ರತಿಭಟನೆ ಮಾಡೋರು ಇಲ್ಲ. ಇವಾಗ ನಮಗೂ ಸ್ವಲ್ಪ ಬುದ್ಧಿ ಬಂದ್ಬಿಟ್ಟಿದೆ. ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು, ಒಳ್ಳೆ ಒಳ್ಳೆ ಉದ್ಯೋಗಕ್ಕೆ ಬರಬೇಕು. ಮತ್ತೆ ಒಂದು ಕಾಲ ಬರುತ್ತೆ, ಜನರಿಗೆಲ್ಲ ತಿಳುವಳಿಕೆ ಸಿಗತ್ತೆ. ಅವಾಗ ನೋಡುತ್ತಾರೆ ಏನೇನು ಬದಲಾವಣೆ ಆಗುತ್ತೆ ಅಂತ. ಇವತ್ತಿಗೆ ನಾವು ಏನು ಅನ್ಕೋತೀವಿ ಅಂದ್ರೆ, ರೋಡ್ಗೆ ಇಳಿದು ಬೀದಿಗೆ ಬಂದು ಪ್ರತಿಭಟನೆ ಮಾಡುವ ಆ ಸಂಸ್ಕೃತಿಯನ್ನ ಮುಸಲ್ಮಾನರು ಕೈ ಬಿಡಬೇಕು. ಒಂದು ವಿಷಯ. ಎರಡನೇ ವಿಷಯ, ಕಾನ್ಸ್ಟಿಟ್ಯೂಷನ್ 51A ನಲ್ಲಿ ಒಂದು ಹೇಳುತ್ತೆ, ವಿ ಹ್ಯಾವ್ ಟು ಪ್ರಿಸರ್ವ್ ದಿ ಐಡೆಂಟಿಟೀಸ್. ನಮ್ಮ ಗುರುತುಗಳನ್ನ ನಾವು ಪ್ರಿಸರ್ವ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು. ಆದ್ರೆ ಇವತ್ತಿಗೆ ಸೆಕ್ಯುಲರಿಸಂ ಎಂಬ ಪದಕ್ಕೆ ವಿರೋಧ ವ್ಯಕ್ತಪಡಿಸುವ ರೀತಿಯಲ್ಲಿ ಕೆಲವರು ಮಾತಾಡುವಾಗ ಆ 51A ಗೆ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ, ಕೇಶವಾನಂದ ಭಾರತಿ ವೆರ್ಸಸ್ ಸ್ಟೇಟ್ ಆಫ್ ಕೇರಳ, ವೆರಿ ವೆರಿ ಫೇಮಸ್. ಅದರಲ್ಲಿ ಜಡ್ಜ್ ಹೇಳ್ಕೊಳ್ತಾರೆ, ದೋ ಸೆಕ್ಯುಲರಿಸಂ ವಾಸ್ ನಾಟ್ ಯೆಟ್ ಇನ್ ದ ಪ್ರಿಯಾಂಬಲ್, ಇಟ್ ವಾಸ್ ಆಡೆಡ್ ಇನ್ 1976. Later judgments interpreted this case to include secularism as part of the basic structure. ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೆಕ್ಯುಲರಿಸಂ ಉಲ್ಲೇಖವಾಗಿದೆ. ಒಂದು ವಿಷಯ. ಮತ್ತೆ ಇನ್ಕ್ಲೂಡಿಂಗ್ ಡಾಕ್ಟರ್ BR ಅಂಬೇಡ್ಕರ್ ಈ ಪದವನ್ನು ಉಪಯೋಗ ಮಾಡಿದ್ದಾರೆ. ಎಲ್ಲಿ ಅಂದ್ರೆ 6 ಡಿಸೆಂಬರ್ 1948 ನಲ್ಲಿ ಡಿಸ್ಕಷನ್ ಆನ್ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ್ದಾರೆ, the constitution is a secular constitution. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ ವಾಲ್ಯೂಮ್ 2 ನಲ್ಲಿ ನೀವು ನೋಡಬಹುದು. ಈ ಹಿಂದೆ 5 ವರ್ಷಗಳ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ದೀದಿಯವರ ಒಂದು ರಾಜ್ಯದಲ್ಲಿ ಎಲೆಕ್ಷನ್ ನಡೆದಾಗ ನಮ್ಮ ಮೋದಿ ಸಾಹೇಬ್ರು ಗಡ್ಡನ ಬೆಳೆಸ್ಕೊಂಡು, ಟಾಗೂರ್ ಅವ್ರ ರೀತಿ ಮಾನವತಾವಾದಿ ತರ ಗಡ್ಡನ ಬೆಳೆಸ್ಕೊಂಡು, ಶಾಲುನ ಹಾಕೊಂಡು ಒಂದು ಒಳ್ಳೆ ಫೋಟೋ ಶೂಟ್ ಸರ್, ತುಂಬಾ ಚೆನ್ನಾಗಿತ್ತು. ನನಗೆ ನೋಡಿದ ತಕ್ಷಣ ಯಾರಿದು ಅನ್ಕೊಂಡೆ. ಅಷ್ಟು ಚೆನ್ನಾಗಿ ರವೀಂದ್ರನಾಥ್ ಟಾಗೂರರ ರೀತಿಯಲ್ಲಿ ಪೋಸ್ ಕೊಟ್ಟು ಎಲೆಕ್ಷನ್ಗೆ ಹೋದ್ರು. ಆದ್ರೆ ಸೋತು ಸುಣ್ಣ ಆದ್ರು. ಅದಾದ್ಮೇಲೆ ಅದೇ ರಾಜ್ಯದಲ್ಲಿ ಇವತ್ತು ಈ ಒಂದು ಒಂದೇ ಮಾತರಂ ಗೀತೆಯನ್ನ ಮುಂದೆ ತಂದು ಎಲೆಕ್ಷನ್ಗೆ ಹೋಗುವಂತಹ ಒಂದು ಸ್ಟ್ರಾಟಜಿನ ಮಾಡಿದ್ದೀರಾ. ವಿಷಯ ಹೇಳ್ತಿ ಕೇಳಿ, ಯಾವುದೋ ಒಂದು ರಾಜ್ಯದ ಚುನಾವಣೆಗೋಸ್ಕರ ಗಡ್ಡ ಬಿಡುವಂತದ್ದು ಬೇರುವಂತದ್ದು ಅನಿವಾರ್ಯತೆ ನಮ್ಗೇನಿಲ್ಲ. ಅಲ್ಲ, ಪ್ರಶ್ನೆ ಕೇಳಿದ್ಮೇಲೆ ಕೇಳೋಷ್ಟು ಪೇಷನ್ಸ್ ಕೇಳಿಸ್ಕೊಳ್ಳಿ. ನೀವು ಪ್ರಶ್ನೆ ಕೇಳಬಹುದಂತ ಉತ್ತರ ಕೇಳುವಂತ ವ್ಯವಧಾನ ಅಂತ ಇರಬೇಕು. ತಾವು ಯಾವ ಪಕ್ಷವನ್ನ ಪ್ರತಿನಿಧಿಸ್ತೀರಿ ಗೊತ್ತಿಲ್ಲ. ನಾನು ಅನ್ಕೊಂಡಿದ್ದೀನಿ ತಾವು ಕಾಂಗ್ರೆಸ್ ಅನ್ನು ಪ್ರತಿನಿಧಿಸ್ತೀರಾ ಅಂತೇಳಿ. ನಮ್ಗೆ ಅಲ್ಲಿ 76 ಸೀಟ್ ಬಂದಿದೆ, ಕಾಂಗ್ರೆಸ್ಗೆ 0 ಸೀಟ್ ಬಂದಿದೆ. ಇಲ್ಲಿ ಕೇಳಿ, ಕಾಂಗ್ರೆಸ್ಗೆ 0 ಸೀಟ್ ಬಂದಿದೆ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಗೆ 0 ಸೀಟ್ ಬಂದಿದೆ. ವಿಷಯ ಕೇಳ್ತೀನಿ, ಅವ್ರ ಪಾರ್ಟಿಯೇ ವಿಷಯ ಕೇಳಿ, ಆ ಪಾರ್ಟಿನೇ ಅಸ್ತಿತ್ವದಲ್ಲಿಲ್ಲ. ಅವರು ಬೇರೆಯವರಿಗೆ ಪ್ರಶ್ನೆ ಕೇಳೋ ಅಂತ ಕೆಲಸವನ್ನ ಮಾಡ್ತಾರೆ. ಸರ್, ಈಗ ಇದೇ ವಿರೋಧ ಪಕ್ಷದಲ್ಲಿ ರಾಹುಲ್ ಗಾಂಧಿ ಕೂತಿದ್ದಾರೆ. ಅವರೇ ಏನಾದ್ರೂ ಇದನ್ನ ತಗೊಂಡ್ಬಂದಿದ್ರೆ ಕಾಂಗ್ರೆಸ್ ಇವರು ಒಪ್ತಿದ್ರ? ಇಲ್ಲ ನ್ಯಾಷನಲಿಸ್ಟ್ ಅಲ್ಲಿ ಯಾರಾದ್ರೂ ಒಬ್ರು ಮುಸ್ಲಿಂ ಮುಖಂಡರು ಈ 4 ಸಾಲ ಬೇಕು ಅಂತ ಹೇಳಿದ್ರೆ ಎಲ್ರು ಮುಸ್ಲಿಂ ಅವರು ಇದನ್ನ ಒಪ್ತಿದ್ರ? ಇಲ್ಲ ಹಿಂದೂ ರಾಷ್ಟ್ರ ಆಗುತ್ತಂತ ಏನಾದ್ರು ಭಯ ಇದೆಯಾ? ಇದು ಗೊತ್ತಾಗಬೇಕು. ಆಯ್ತು, ನೀವು ಕನ್ಫ್ಯೂಸ್ ಆಗಿದ್ದೀರಾ. ಸಂವಿಧಾನ ತಿದ್ದುಪಡಿಗೂ ಸಂವಿಧಾನ ಬದಲಾವಣೆಗೂ ವ್ಯತ್ಯಾಸಗಳಿದೆ. ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಹೇಳಿದ್ರಲ್ಲ,
ಆಗಾಗ ಬೇಕಾದಂತ ಸಂವಿಧಾನ ತಿದ್ದುಪಡಿಯನ್ನ ಮಾಡ್ತಾ ಬಂದಿದೆ. ಸಂವಿಧಾನದ ತಿದ್ದುಪಡಿಗೂ ಸಂವಿಧಾನ ಬದಲಾವಣೆಗೂ ಸಂವಿಧಾನ ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ಆದರೆ ಮೋದಿಯ ಈ ಸರ್ಕಾರ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತರುತ್ತಿದೆ. ಅದನ್ನ ಒಂದು ಸಮಾಜವನ್ನ, ಒಂದು ಧರ್ಮವನ್ನ ಟಾರ್ಗೆಟ್ ಮಾಡುವ ಮೂಲಕ ಅದು ವಾದ. ಸರ್, ದೇವಾನ್ ದೇವತೆಗಳ ಹೆಸರಲ್ಲಿ ಬರ್ತಾ ಇದಾರಲ್ಲ, ಅವರೆಲ್ಲ ನಮ್ಮ ದೇಶದ ಸಿವಿಲೈಸೇಷನಲ್ ಹೆರಿಟೇಜ್ ಸರ್. ಅದನ್ನ ಯಾರು ನಾವು ಅಳ್ಸಕ್ಕೂ ಆಗಲ್ಲ, ತಿದ್ದಕ್ಕೂ ಆಗಲ್ಲ. ಅದು ತಲತಲಾಂತರದಿಂದ ನಮಗೆ ಬಂದಿರೋದು. ಇದೇ ನಮ್ಮ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರಾಮ ಲಕ್ಷ್ಮಣ ಸೀತೆಯರ ಫೋಟೋ ಬಗ್ಗೆ ಉಲ್ಲೇಖ ಇದೆ. ನೀವು ಕಾನ್ಸ್ಟಿಟ್ಯೂಷನ್ನೇ ವಿರೋಧಿಸ್ತೀರಾ? ಈ ಪಿಕ್ಚರೇ ಇದೆ ಸರ್, ಅದು ಡ್ರಾಯಿಂಗ್ ಅಲ್ಲೇ. ಇದನ್ನ ನೀವು ವಿರೋಧಿಸ್ತೀರಾ ಅಂತ ನನ್ನ ಪ್ರಶ್ನೆ. ಒಳ್ಳೆ ಪ್ರಶ್ನೆ ಮಾಡಿದ್ರಿ. ರಾಮನ್ ಬಗ್ಗೆ ಕೂಡ ಪಿಕ್ಚರ್ ಇದೆ ಅಂತ ಹೇಳಿದ್ರಿ. ಅಕ್ಬರಿನ ಕೋರ್ಟ್ ಕೂಡ ಅದರಲ್ಲಿ ಪ್ರಿಂಟ್ ಆಗಿದೆ. ಅಕ್ಬರಿನ ಕೋರ್ಟ್ ಇದಕ್ಕೆ ಏನಕ್ಕೋಸ್ಕರ ಪ್ರಿಂಟ್ ಮಾಡಿದ್ರೆ ಒಂದು ಸಮಾನತೆಯನ್ನು ತೋರಿಸ್ಕೊಳ್ಳೋಕೋಸ್ಕರ ಒಂದು ವಿಷಯ. ಎರಡನೇ ವಿಷಯ, ಈ ಭಾರತದಲ್ಲಿ ಇರತಕ್ಕಂತಹ ಎಲ್ಲಾ ಸಂಸ್ಕೃತಿಯನ್ನು ನಾವು ಪಾಲಿಸಬೇಕಂದ್ರೆ ಕಷ್ಟ ಆಗತ್ತೆ. ಯಾಕಂದ್ರೆ ನೀವು ನಾರ್ತ್ ಇಂಡಿಯಾಗೆ ಹೋದ್ರೆ ಹಲವಾರು ಜನರು ಬಟ್ಟೆನೆ ಹಾಕೊಳ್ದೆ ಅವರು ದೇವರನ್ನ ಆರಾಧನೆ ಮಾಡೋರಿದ್ದಾರೆ. ಆ ಸಂಸ್ಕೃತಿ ನೀವು ಪಾರ್ಲಿಮೆಂಟ್ ತರಕಾಗತ್ತಾ? ನಮ್ಮಲ್ಲಿ ಯಾರನ್ನ ದೇವಾನುದೇವತೆಗಳು ಅಂತ ಹೇಳಿ ಕರೆಯಲಾಗುತ್ತೆ? ಭಾರತದ ಇಲ್ಲಿನ ನಾಗರಿಕತೆಯ ಪುಣ್ಯ ಪುರುಷರು ಅವರು. ಅದರ ಪ್ರತಿಭೆ ಅವ್ರಿಗೆ ಉತ್ತರ ಕೊಡಬೇಕು ಸರ್. ಅದನ್ನ ಒಬ್ಜೆಕ್ಟ್ ಮಾಡ್ತಿದ್ದೀರಾ ನೀವು ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು. ಇಲ್ಲಿ ಜಾತಿಗಳು, ಧರ್ಮಗಳು ಎಲ್ಲದಕ್ಕೂ ಪ್ರಾತಿನಿಧ್ಯ ಪ್ರಶ್ನೆ ಅಲ್ಲ. ರಾಮ ಕೃಷ್ಣ ಅನ್ನೋದು, ದುರ್ಗೆ ಅನ್ನೋದು ಈ ನೆಲದ ಸಂಸ್ಕೃತಿ. ಅದನ್ನ ಒಬ್ಜೆಕ್ಟ್ ಮಾಡ್ತೀರಾ? ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಈ ನೆಲದ ಸಂಸ್ಕೃತಿಯಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ಸಿದ್ಧಾಂತ ಇದೆ. ಅದರ ಪ್ರಕಾರ ನಾನು ದೇವರು, ನೀವು ದೇವರು, ಎಲ್ಲವೂ ದೇವರು ಅಂತ ಹೇಳುವಾಗ ನೀವು ನನ್ನನ್ನು ಆರಾಧನೆ ಮಾಡಿ ಅಂತ ಹೇಳ್ಕೊಳ್ಳುವ ಒಂದು ಸಂಸ್ಕೃತಿ ಈ ಭೂಮಿನಲ್ಲಿ ಇದೆ. ಇವತ್ತು PM ಕೇರ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅಂದ್ಬಿಟ್ಟು ಅದಕ್ಕೆ ಪ್ರಶ್ನೆ ಕೇಳಬೇಡ ಅಂತ ಹೇಳ್ಬಿಟ್ರು. ಯಾವ್ದೋ ವಿಚಾರದಾಗಿ ಇವತ್ತು ಒಂದೇ ಮಾತರಂ ಗೀತೆ ಬಗ್ಗೆ ಮಾತಾಡ್ತಿದ್ರೆ PM ಕೇರ್ ದುಡ್ಡು ಕೊಡ್ತಕ್ಕಂಥದ್ದು ಯಾರು? ಈ ದೇಶದ ಜನ ದುಡ್ಡು ಕೊಡುವಂತ. PM ಕೇರ್ ಸರ್ಕಾರದ ಹಣ ಅಲ್ಲ. PM ಕೇರ್ ಅಂತಕ್ಕಂಥದ್ದು ನಮ್ಮ ದೇಶದ ಜನ, ನೂರಾರು ಜನ ಅವರು ತಮ್ಮ ದೇಣಿಗೆಯನ್ನ ಈ ದೇಶಕ್ಕೆ ಸಲುವಾಗಿ ಕೊಡ್ತಾರೆ. ಏನು ನಾವು ಮಾತಾಡಬಾರ್ದು. ಒಂದ್ ನಿಮಿಷ ಹೇಳ್ತೇನೆ. ಈ PM ಕೇರ್ ಅಂತಕ್ಕಂಥದ್ದು ಇವರು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಕೇಳಿದ್ದಾರೆ ಅಂತ ಪ್ರಶ್ನೆ ಅಂತ. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ನಮ್ದು ದುಡ್ಡೇ ಅಲ್ವೇ ಇಲ್ಲ. ಅದು ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಒಬ್ಬ ಪ್ರಧಾನಿ ಆಗಿರ್ತಕ್ಕಂಥದ್ದು ದೇಶದ ಎಕ್ಸ್ಚಕ್ಕರ್ಗೆ ಏನು ಖರ್ಚಿದೆ ಅದಕ್ಕೆ ಉತ್ತರದಾಯಿತ್ವ ಹೊರತು PM ಕೇರ್ ಆಗೋ ಮುಂಚೆ ಕಾಂಗ್ರೆಸ್ ನ ಪ್ರೆಸಿಡೆಂಟ್ ಅದನ್ನ ಪರ್ಮನೆಂಟ್ ಮೆಂಬರ್ ಆಗಿದ್ರು. ಅದಕ್ಕೆ ಗೊತ್ತಿದೆಯಾ ನಿಮ್ಗೆ? ಕಾಂಗ್ರೆಸ್ ಪಕ್ಷದ ಪ್ರೆಸಿಡೆಂಟ್ ಅದರ ಪರ್ಮನೆಂಟ್ ಮೆಂಬರ್ ಆಗಿದ್ರು. ಹೋಗಿ ನೋಡ್ಕೊಂಡ್ಬನ್ನಿ. ಆಸ್ ಅ ಪ್ರಾಕ್ಟಿಸಿಂಗ್ ಹಿಂದೂ ನಮ್ಮ ಶಾಸ್ತ್ರದಲ್ಲಿ ಕೂಡ ನಮ್ಮ ಹಿಂದೂ ದೇವರನ್ನ ಬಿಟ್ಟು ಬೇರೆ ಯಾರದೇ ದೇವರನ್ನ ಆರಾಧನೆ ಮಾಡೋದಾಗ್ಲಿ ಅಥವಾ ಬೇರೆ ದೇವ್ರನ್ನ ನಾವು ಇದ್ ಮಾಡಂಗಿಲ್ಲ. ಬಟ್ ನಾವು ಸುಮಾರು ವರ್ಷಗಳಿಂದ ಎಲ್ಲಾ ತರದ ಪ್ರೇಯರ್ಸ್ ದಿನಕ್ಕೆ 3 times ನಾವೇ ಪೀಸ್ಫುಲ್ ಆಗಿ ನಾವು ಕೇಳಿಸ್ಕೋತೀವಿ. ನಾವೇನ್ ಅದಕ್ಕೆ ಆಕ್ಷೇಪಣೆ ಮಾಡಿಲ್ಲ. ಸೊ ಆ ತರದ ಕೋಆಪರೇಷನ್ ಯಾಕೆ ಇರಬಾರ್ದು? ಯಾಕೆ ಸಣ್ಣ ಪುಟ್ಟ ವಿಷಯಕ್ಕೆ ತುಂಬಾ ದೊಡ್ಡದಾಗಿ ಮಾಡಿ ಅದನ್ನ ಈ ತರ ಕಾಂಟ್ರವರ್ಸಿ ಮಾಡಬೇಕು ಅನ್ನೋದು ನನ್ನ